ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾಗ್ಯಗೆ ಅವಮಾನ ಆಗೋದ್ರಲ್ಲಿದೆ. ಹಾಗಿದ್ರೆ ಇಲ್ಲಿ ಆದಿಶ್ವರ್ಗೆ ತಾಂಡವ್ ಭಾಗ್ಯ ಗಂಡ ಅನ್ನೋ ವಿಷಯ ಗೊತ್ತಾಯ್ತಾ? ಈ ಕಡೆ ಕನ್ಯಕಾ ಮತ್ತು ಮೀನಾಕ್ಷಿ ಅದು ಪಂಚಲೋಹದ ಪಾತ್ರೆ ಅಲ್ಲ ಅನ್ನೋದನ್ನು ಕಂಡು ಹಿಡ್ದೆ ಬಿಟ್ರು. ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು. ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಕಿಶುನ ತುಲಾಭಾರ ಮಾಡೋದಕ್ಕೆ ಸೇರಿದ್ದಾರೆ. ಇಲ್ಲಿ ಪಂಚಲೋಹದ ಪಾತ್ರೆ ಬರಬೇಕಾಗಿದೆ. ನಿಜವಾಗ್ಲೂ ಪೂಜಾ ಮತ್ತು ಸುಂದ್ರಿ ಮುಚ್ಚಿಟ್ಟು ಮಾಮೂಲಿ ಸ್ಟೀಲ್ ಸಿಲ್ವರ್ ಪಾತ್ರೆಗೆ ಪಂಚಲೋಹದ ಬಣ್ಣವನ್ನು ಹೊಡಿಸಿದ್ದಾರೆ. ಇಲ್ಲಿ ಭಾಗ್ಯಗಾಗಲಿ ಯಾರಿಗೂ ಕೂಡ ಈ ಒಂದು ವಿಷಯ ಗೊತ್ತಿಲ್ಲ. ಮೀನಾಕ್ಷಿ ಮತ್ತು ಕನಿಕಾ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕಿಶನ್ ಜೊತೆಗೆ ಇನ್ನೂ ಕೂಡ ಪಂಚಲೋಹದ ಪಾತ್ರೆ ಬಂದಿಲ್ವಲ್ಲ, ಏನಿದು ನಿಮ್ಮಿಂದ ಆಗೋದಿಲ್ಲ ಅಂತ ಅನ್ನಿಸ್ತದೆ ಅಂತ ಕನಿಕಾ ಹೇಳಿದಾಗ ನಮ್ಮ ಭಾಗ್ಯ ಒಮ್ಮೆ ಒಪ್ಕೊಂಡ್ಮೇಲೆ ಅದನ್ನು ಕಂಪ್ಲೀಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ. ನಮ್ಮ ಭಾಗ್ಯ ಅಂದ್ಕೊಂಡಿದ್ದನ್ನು ಕೊಟ್ಟು ಮಾತನ್ನು ಉಳಿಸ್ಕೋತಾಳೆ ಅಂತ ಭಾಗ್ಯ ಹೇಳ್ತಾರೆ. ಬರೋ ತನಕ ಏನೋ ಹೇಳೋಕ್ಕಾಗಲ್ಲ, ಬಂದಮೇಲೆ ಅಷ್ಟೇ ಅಲ್ವಾ ಹೇಳೋಕ್ಕಾಗೋದು. ನನಗೆ ನೀವೆಲ್ಲ ಎಂಥವ್ರು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕನಿಕಾ ಹೇಳ್ತಾರೆ. ಅದೇ ಟೈಮ್ಗೆ ಸುಂದರಿ ಅವರು ಪಾತ್ರೆನ ತೊಗೊಂಡು ಬರ್ತಿದ್ದಾಗೆ ಅದನ್ನು ನೋಡಿ ಏನಿದು ಅತ್ತೆ, ಫೈನಲಿ ಪಂಚಲೋಹದ ಪಾತ್ರೆ ತಂದೆ ಬಿಟ್ರಲ್ಲ, ಗೆದ್ದೆ ಬಿಟ್ರಲ್ಲ, ಏನು ಮಾಡೋದು ಅಂತ ಅನ್ಕೋತದಾಳೆ. ಜೊತೆಗೆ ಪಾತ್ರೆ ನೋಡಿದೆ, ಇದು ನಿಜವಾಗ್ಲೂ ಪಂಚಲೋಹದ ಪಾತ್ರೆನೇನಾ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ತೊಗೊಂಡು ಬಂದಿರ್ತಕ್ಕಂಥ ಅಂಗಡಿ ವ್ಯಕ್ತಿ ಖಂಡಿತವಾಗ್ಲೂ ಇದು ಪಂಚಲೋಹದ ಪಾತ್ರೆನೇ ಮೇಡಮ್ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಅದನ್ನು ನೋಡ್ತಿದ್ದಾಗೆ ಸುನಂದ್ ಅವ್ರಿಗೆ ಅನುಮಾನ ಶುರು ಆಗಿಬಿಡುತ್ತೆ. ಇದು ನಮ್ಮನೆ ಪಾತ್ರೆ ಥರನೇ ಕಾಣಿಸುತ್ತೆ, ಜಸ್ಟ್ ಪಂಚಲೋಹ ಅಷ್ಟೇ ಅಂತ ಹೇಳಿ. ನಂತರ ಭಾಗ್ಯ ಕೂಡ ಅದನ್ನು ಹಿಡಿದು ನೋಡ್ತಾರೆ. ನಿಜವಾಗ್ಲೂ ಇದು ಪಂಚಲೋಹದ ಪಾತ್ರೆನೇ ಅಲ್ವಾ ಸುಂದ್ರಕ್ಕ, ಇದ್ಯಾಕೆ ಇಷ್ಟು ತೂಕ ಇದೆ, ಪಂಚಲೋಹದ ಪಾತ್ರೆ ಇಷ್ಟು ತೂಕ ಇರುತ್ತೆ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಸುಂದ್ರಿ ಮತ್ತು ಪೂಜಾ ಹೇಗೋ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ತುಲಾಭಾರ ಶಾಸ್ತ್ರಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗುತ್ತೆ. ಅಂತ ಕಡೆ ತಾಂಡವ್ ಕೂಡ ಆದಿ ಅವರ ಭೇಟಿ ಮಾಡೋದಕ್ಕೆ ಕಾಫಿ ಶಾಪ್ಗೆ ಬರ್ತಿದ್ದಾರೆ. ಈ ಕಡೆ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ. ಅಲ್ಲಿ ಏನಾಗ್ತದೆ ದೇವಸ್ಥಾನದಲ್ಲಿ ಅನ್ನೋ ವಿಷಯವನ್ನು ಕೇಳಿದ್ದೆ. ಏನಿದು ಯಾಕೆಷ್ಟು ಫ್ರಸ್ಟ್ರೇಟ್ ಆಗಿದ್ರ ಅಂತ ತಾಂಡವ್ ಕೇಳ್ತಿದ್ರೆ, ಇನ್ನೇನಿರತ್ತಲ್ಲ ಒಂದು ಹೆಂಗಸು ತುಂಬ ಕಾಟ ಕೊಡ್ತಿದ್ದಾರೆ ಅಂತ. ನನಗೂ ನನ್ನ ಫಸ್ಟ್ ವೈಫ್ ತುಂಬ ಕಾಟ ಕೊಡ್ತಿದ್ಲು, ಅವಳಿಂದ ತುಂಬ ಕಳ್ಕೊಂಡಿದ್ದೀನಿ, ನನ್ನ ಅಪ್ಪ ಅಮ್ಮನ ದೂರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಮ್ಮನೇಲೂ ಕೂಡ ಅವಳಿಂದಾಗಿ ದಿನ ಗಲಾಟೆನೇ ಆಗ್ತದೆ ಅಂತ ಆದಿಶ್ವರ್ ಕೂಡ ಹೇಳ್ತಾರೆ. ಇದರ ನಡುವೆ ಭಾಗ್ಯಗೆ ಅಲ್ಲಿ ಅವಮಾನ ಆಗುತ್ತೆ, ಯಾಕಂದರೆ ಅಲ್ಲಿ ಪಂಚಲೋಹದ ಪಾತ್ರೆ ಅಲ್ಲ ಅನ್ನೋ ವಿಷಯ ಗೊತ್ತಾ. ಹಾಗಾದರೆ ಈ ಒಂದು ವಿಷಯ ರಿವೆಲ್ ಆಗ್ತಿದ್ದಾಗೆ ನಿಜವಾಗ್ಲೂ ಭಾಗ್ಯಗೆ ಅವಮಾನ ಮಾಡೋದ್ರಲ್ಲಿ ಕನಿಕಾ ಮೀನಾಕ್ಷಿ ಎತ್ತಿದ ಕೈ. ಹಾಗಾದರೆ ಇಲ್ಲಿ ಭಾಗ್ಯ ಸೂತು ತಲೆ ತಗ್ಗಿಸ್ತಾರ ಅಥವಾ ಗೆಲುವಿನ ನಖಿಯನ್ನು ಬೀರ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋ